ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಿಮ್ಗೆ ಆಡಿ ತಮ್ಮನೆಲ್ಲ ಗೊತ್ತಾಗಿರುತ್ತೆ. ಈ ವಿಡಿಯೋ ಬಂದುಬಿಟ್ಟು ತಿರುಮಲ ಟ್ರಿಪ್ ಡೀಟೇಲ್ಸ್. ಸೊ ರೀಸೆಂಟಾಗಿ ಏನು ಅಪ್ಡೇಟ್ ಆಗಿದೆ ಆ್ಯಂಡ್ ನಮಗೆ ಹೋಗೋ ಬರೋಕ್ಕೆ ಎಷ್ಟು ಚಾರ್ಜ್ ಆಯಿತು ಆ್ಯಂಡ್ ಎಷ್ಟು ಅವರು ನಮಗೆ ದರ್ಶನ ಆಯಿತು, ಪ್ರತಿಯೊಂದು ನಿಮಗೆ ಈ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತೀನಿ. ನಾವು ಹೋಗಿದ್ದು ಡಬಲ್ ಸ್ಲೀಪರ್ ಕೋಚ್ ಬಸ್ಸಲ್ಲಿ. ಕೆಳಗಡೆನೂ ಸ್ಲೀಪಿಂಗ್ ಇರುತ್ತೆ, ಮೇಲ್ಗಡೆನೂ ಸ್ಲೀಪಿಂಗ್ ಇರುತ್ತೆ. ನೋಡಿ ಈ ಥರ ಎ ಸಿ ಇರುತ್ತೆ. ಎ ಸಿ ನಿಮ್ಗೆ ಬೇಕಂದ್ರೆ ಆನ್ ಮಾಡ್ಕೋಬೋದು, ಬೇಡಂದ್ರೆ ಆಫ್ ಮಾಡ್ಕೋಬೋದು. ಆ್ಯಂಡ್ ಹಿಂದ್ಗಡೆ ಬೆಡ್ ಲೈಟ್ ಇರುತ್ತೆ ಚಿಕ್ಕದಾಗೆ. ಆ್ಯಂಡ್ ನೀವು USB ಕೇಬಲ್ ತೊಗೊಂಡ್ರೆ ಸಾಕು ಮೊಬೈಲ್ ಚಾರ್ಜಿಂಗ್. ಆ್ಯಂಡ್ ಮೊಬೈಲಕ್ಕೆ ಸ್ಲಾಟ್ ಕೂಡ ಇಟ್ಟಿದ್ದಾರೆ. ಹೊತ್ಕೊಳ್ಳೋಕ್ಕೆ ಅವರೇ ಬೆಡ್ಶೀಟ್ ಪ್ರೊವೈಡ್ ಮಾಡಿರ್ತಾರೆ ಆ್ಯಂಡ್ ವಾಟರ್ ಬಾಟ್ಲ್ ಕೂಡ ಪ್ರೊವೈಡ್ ಮಾಡ್ತಾರೆ. ಸೊ ನೋಡಿ, ನಮಗೆ ಪಿಕಪ್ ಪಾಯಿಂಟ್ ಇದ್ದಿದ್ದು ಇಂದ್ರಾನಗರದಲ್ಲಿ 9 ಗಂಟೆಗೆ ಬಂದು ಪಿಕಪ್ ಮಾಡಿದ್ರು. ನಾವು ಹೋಗಿದ್ದು ವೈಭವ್ ಹಾಲಿಡೇಸ್ ಟ್ರಾವೆಲ್ಸಲ್ಲಿ. 9 ಗಂಟೆ ಪಿಕಪ್ ಮಾಡಾದ್ಮೇಲೆ ನಮ್ಗೆ ಹೊಸಕೋಟೆ ಕರ್ಕೊಂಬಂದು ಊಟಕ್ಕೆ ಅಂತ ಉಡುಪಿ ಹೋಟ್ಲಲ್ಲಿ ನಿಲ್ಲಿಸಿದ್ರು. ನಾವು ಊಟ ಆಲ್ರೆಡಿ ಮಾಡಿಬಿಟ್ಟಿದ್ದೋ ಮುಂಚೆನೇ. ಸೊ ಆದರೆ ನಾವಿಲ್ಲಿ ಅವರು ಹೋಟ್ಲಿಗೆ ಊಟಕ್ಕೆ ಅಂತ ನಿಲ್ಲಿಸಿದಾಗ ನಾವು ಜಸ್ಟ್ ಸ್ನ್ಯಾಕ್ಸು, ಜ್ಯೂಸು ಏನು ಬೇಕು ಅದು ಮಾತ್ರ ತೊಗೊಂಡು ಹಾಗೆ ಮಾತಾಡ್ಕೊಂಡು ಟೈಮ್ ಪಾಸ್ ಮಾಡ್ತಾಯಿದ್ದೋ. ಗುರುವಾರ ನೈಟು 10:00 ನಾವು ಹೊಸಕೋಟೆ ಬಿಟ್ಟು ಬೆಳಗಿನ ಜಾವ ಅಂದರೆ ಮಿಡ್ ನೈಟಲ್ಲೇ ತಿರುಪತಿ 2:30 ರೀಚ್ ಆಗಿದ ತಕ್ಷಣ ಅವ್ರಿಗೆ ಗೊತ್ತಿರೋ ಹೋಟ್ಲಿಗೆ ಕರ್ಕೊಂಡು ಹೋಗ್ತಾರೆ, ಅವ್ರ ಲಿಂಕ್ ಆಗಿರೋ ಹೋಟ್ಲಿಗೆ. ಸೊ ಅದೆಲ್ಲ ಆದಮೇಲೆ ಅಲ್ಲಿ ನಮಗೆ ಪ್ರತಿಯೊಬ್ಬರಿಗೂ ರೂಮ್ಸ್ ಕೊಡ್ತಾರೆ. ಇಬ್ರಿಗೊಂದು ರೂಮ್ ಸರ ಕೊಡ್ತಾರೆ. 2-3 ಜನಕ್ಕೆ ಒಂದು ರೂಮ್ಸ್ ಇದ್ದೇ ಇರುತ್ತೆ ಅವೈಲಬಿಲಿಟಿ. ನಾವು ಒಟ್ಟು 7 ಜನ ಹೋಗಿದ್ದೋ, ನನ್ನ ಮಗನ ಸೇರಿಸಿ. ಸೊ ನಮಗೆ 3 ರೂಮ್ ಕೊಟ್ಟಿದ್ರು. ಯಾರ್ಯಾರು ಮುಡಿ ಕೊಡಬೇಕು ಅವರು ಕೂಡ ಇಲ್ಲೊಂದ್ಸಲ ಫ್ರೆಶ್ ಅಪ್ ಆಗಿ ಮೇಡೆ ಕೂಡ ಮುಡಿ ಕೊಟ್ಟು ಅಲ್ಲಿಂದ ಒಂದ್ಸಲ ಫ್ರೆಶ್ ಅಪ್ ಆಗ್ಬೋದು. ಇಲ್ಲ ನಾವಿಲ್ಲಿ ಫ್ರೆಶ್ ಅಪ್ ಆಗಲ್ಲ ಮೇಲೆ ಆಗ್ತೀವಿ ಅಂದರೆ ಅದೂ ಓಕೆ, ನಿಮ್ಮಿಷ್ಟ. ಸೊ ರೂಮ್ಸ್ ಎಲ್ಲನೂ ತುಂಬ ಕ್ಲೀನ್ ಆ್ಯಂಡ್ ಹೈಜಿನಿಕ್ ಆಗಿತ್ತು. ಆ್ಯಂಡ್ ನಾವಲ್ಲಿ ಫ್ರೆಶ್ ಅಪ್ಪಲ್ಲಿ ಆಗಿದ ತಕ್ಷಣ ಬೇಗ ಕೆಡೆ ಬಂದು ನಮಗೆ ಬ್ರೇಕ್ಫಾಸ್ಟು ಮತ್ತು ಲಂಚ್ ಅವರೇ ಪ್ರೊವೈಡ್ ಮಾಡ್ತಾರೆ. ನಾವು ಹೋಗಿದ್ದು ಪ್ಯಾಕೇಜಿಂದ ಒಬ್ರೊಬ್ರಿಗೆ ಇಷ್ಟು ಪ್ಯಾಕೇಜ್ ಅಂತ ಇರುತ್ತೆ. ಸೊ ಅಷ್ಟು ಅಮೌಂಟ್ ಪೇ ಮಾಡಿದ್ರೆ ಅವರು ಟಿಫನ್ ಬೆಳಗ್ಗೆ ಮತ್ತು ಮಧ್ಯಾಹ್ನ ಲಂಚು ಅವರೇ ಪ್ರೊವೈಡ್ ಮಾಡ್ತಾರೆ, ನೈಟ್ ಪ್ರೊವೈಡ್ ಮಾಡಲ್ಲ. ಆ್ಯಂಡ್ ರೂಮ್ಸು ಕೂಡ ಅವರೇ ಬುಕ್ಕಿಂಗ್ ಎಲ್ಲ ಮಾಡಿರ್ತಾರೆ. ಸೊ ನಮ್ಗೆ 1 ಅವರ್ ಮಾತ್ರ ಫ್ರೆಶ್ ಅಪ್ ಆಗೋಕ್ಕೆ ಟೈಮ್ ಕೊಡ್ತಾರೆ. ಅದನ್ನ ಮುಗಿಸ್ಕೊಂಡು ನಾವು ಕೆಳಗಡೆ ಬಂದು ಟಿಫನೆಲ್ಲ ತಿನ್ಕೊಂಡು ಬಂದರೆ ಅವ್ರು ಕೇಳಿದ್ರು ಯಾರ್ಯಾರು ಮುಡಿ ಕೊಡ್ತಾರೆ. ಸೊ ಅವರೆಲ್ಲ ಒಂದು ಕಡೆ ಬಂದು, ಮುಡಿ ಕೊಡ್ತಾರೆ ಒಂದು ಕಡೆ ಹೋಗಿ ಅಂತ ಹೇಳಿದ್ರು. ನನ್ನ ಹಸ್ಬೆಂಡು ಮತ್ತು ನನ್ನ ಮಗ ಮುಡಿ ಕೊಡಬೇಕಾಗಿತ್ತು. ಸೊ ಆದ್ದರಿಂದ ನಾನು, ನನ್ನ ಹಸ್ಬೆಂಡು, ನನ್ನ ಮಗು 3 ಜನನೂ ಸಪ್ರೇಟಾಗಿ ಬಂದು ತಿರುಮಲಗೆ ಹೋಗೋಕ್ಕೆ ಬಸ್ಸೆಲ್ಲ ಮಾಡಿ ಟಿಕೆಟೆಲ್ಲ ತೊಗೊಂಡು ಕಳಿಸ್ಬೇಕು ಅಂದರೆ ಅವಾಗ ಲೇಟ್ ಆಗಿಬಿಡುತ್ತೆ, ಟೈಮ್ ಆಗಿಬಿಡುತ್ತೆ. ಸೊ ಅಷ್ಟರಲ್ಲಿ ಮುಡಿ ಕೊಟ್ಟು ನೀವು ಫ್ರೆಶ್ ಅಪ್ ಆಗಿರಿ ಅಂತ ಹೇಳ್ಬಿಟ್ಟು ನಮಗೆ ಸಪ್ರೇಟಾಗಿ ಒಂದು ಜೀಪ್ ಥರ ಮಾಡಿ ನಮ್ಮನ್ನ ಕಳಿಸ್ಬಿಟ್ರು. ಯಾರ್ಯಾರು ಮುಡಿ ಕೊಡಬೇಕು ಅವ್ರನ್ನೆಲ್ಲ ಕಳಿಸ್ಬಿಟ್ರು ಒಂದು ಜೀಪಲ್ಲಿ. ಸೊ ನಮ್ಮ ಅಪ್ಪ ಅಮ್ಮ ಮತ್ತು ನಮ್ಮ ಅತ್ತೆ ಮಾವ ಅವರು ಬಸ್ಸಲ್ಲಿ ಬಂದರು. ನಾವು ಆಲ್ರೆಡಿ ಜೀಪಲ್ಲಿ ಬಂದುಬಿಟ್ಟು, ನೋಡಿ ಇದು ಎಂಟ್ರೆನ್ಸು, ಇಲ್ಲಿ ಚೆಕ್ಕಿಂಗ್ ಇತ್ತು ಅಂತ ನಾವು ಇಳಿದಿದ್ದೋ. ಸೊ ಚೆಕ್ಕಿಂಗ್ ಎಲ್ಲ ಮುಗಿಸ್ಕೊಂಡು ಆಮೇಲೆ ನಾವು ಜೀಪ್ ಹತ್ಕೊಂಡು ತಿರುಮಲಗೆ ಮೇಲೆ ಬಂದೋ. ಮುಡಿ ಕೊಟ್ಟು ಬೇಗ ಫ್ರೆಶ್ ಅಪ್ ಆಗಿ ಆಚೆ ಬರೋ ಅಷ್ಟರಲ್ಲಿ ನಮ್ಮ ಅಪ್ಪ ಅಮ್ಮ, ನಮ್ಮ ಅತ್ತೆ ಮಾವ ಅವ್ರು ಸಪ್ರೇಟಾಗಿ ಇನ್ನೂ ತುಂಬ ಜನ ಇರ್ತಾರಲ್ಲ ಅವರೆಲ್ಲ ಆಡಿ ಬಸ್ಸಿನ ಮೇಡೆ ಬಂದುಬಿಟ್ಟಿದ್ರು. ಅವರೊಂದು ಪ್ಲೇಸಲ್ಲಿ ನಿಂತಿದ್ರು. ಅದೇ ಪ್ಲೇಸ್ಗೆ ಇವ್ರಿಗೆ ಬರೋಕ್ಕೆ ಹೇಳಿರ್ತಾರೆ ವ್ಯಾನವರು ನಮ್ಮನ್ನ ಆ ಪ್ಲೇಸ್ ಕರ್ಕೊಂಡು ಹೋಗ್ಬಿಡ್ತಾರೆ. ಆವಾಗ ಕೆಡೆಯಿಂದ ಬಂದಿರೋರು ಮತ್ತು ನಾವು ವ್ಯಾನಲ್ಲಿ ಬಂದು ಎಲ್ಲ ಒಟ್ಟಿಗೆ ಒಂದೇ ಕಡೆ ಇರ್ತೀವಿ. ಅದೆಲ್ಲ ಆದಮೇಲೆ ಗೈಡ್ ಇರ್ತಾರೆ. ಗೈಡ್ ಹೇಳ್ತಾರೆ ಈ ಥರ ನೀವು ಸಪ್ರೇಟಾಗಿ ಅವರು ಇಷ್ಟು ಜನಕ್ಕೆ ಅಂತ ವ್ಯಾನ್ ಮಾಡಿ ನಮಗೆ ಆ ದರ್ಶನಕ್ಕೆ ಗೇಟ್ ಎಲ್ಲಿರುತ್ತೆ ಅಲ್ಲಿ ಕರ್ಕೊಂಡೋಗ್ಬಿಡಿ ಅಂತ ಹೇಳ್ತಾರೆ. ಅಲ್ಲಿ ನಮ್ಮ ಲಗೇಜಸ್ಸು ಮತ್ತು ನಮ್ಮ ಸ್ಲಿಪ್ಪರ್ಸ್ ಎಲ್ಲ ನಾವು ಕೆಳಗಡೆ ತಿರುಪತಿಯಲ್ಲಿ ನಾವು ಸ್ಲೀಪರ್ ಕೋಚ್ ಬಸ್ಸಲ್ಲಿ ಬಂದಿದ್ವಲ್ಲ ಆ ಬಸ್ಸಲ್ಲಿ ಎಲ್ಲ ಬಿಟ್ಬಿಟ್ಟು ಮೇಲ್ಗಡೆ ತಿರುಮಲಗೆ ಬರ್ಬೇಕಾದ್ರೆ ಜಸ್ಟ್ ವಾಟರ್ ಬಾಟಲು, ಸ್ನ್ಯಾಕ್ಸು, ನಮ್ಮ ಮೊಬೈಲ್ಸು ಆ್ಯಂಡ್ ಅದೇ ಅವ್ರು ಒಂದು ಜೊತೆ ಬಟ್ಟೆ ಎತ್ಕೊಂಬನ್ನಿ ಅಂತ ಹೇಳಿದರು ಮುಡಿ ಕೊಟ್ಟಾಗ ಸ್ನಾನ ಮಾಡಾದ್ಮೇಲೆ ಹಾಕ್ಕೊಳ್ಳೋಕ್ಕೆ ಅಂತ. ಅದು ಬಿಟ್ಟರೆ ಇನ್ನೇನು ಎತ್ಕೊಂಬರಂಗಿಲ್ಲ ಮೇಲೆ. ಸೊ ನಾವು ಅಂದ್ಕೊಂಡೋ ಮೊಬೈಲ್ಸ್ನೆಲ್ಲ ಇವ್ರಿಗೆ ಗೊತ್ತಿರಿ ಅದರ ಶಾಪಲ್ಲಿ ಇಡಿಸ್ತಾರೆ ಗೈಡು ಅಂತ. ಬಟ್ ಅವ್ರು ಹೇಳಿದ್ರು ಇಲ್ಲ, ನೀವು ಒಳಗಡೆನೇ ಹೋಗಿ ಅಲ್ಲೇ ಇಸ್ಕೊತಾರೆ, ಟೋಕನ್ ಕೊಡ್ತಾರೆ. ಅದೆಲ್ಲ ಆದಮೇಲೆ ನೀವೇ ಎಲ್ಲ ವಾಪಸ್ ಇಸ್ಕೊಂಡು ನೀವೇ ಬರಬೇಕು, ಅದು ನಿಮ್ಮ ಜವಾಬ್ದಾರಿ ಅಂತ ಹೇಳ್ಬಿಟ್ರು. VIP ದರ್ಶನ, ಸ್ಪೆಷಲ್ ಎಂಟ್ರಿ ದರ್ಶನ ಬೇಕಂದ್ರೆ ನೀವು 3 ಮಂತ್ಸ್ ಮುಂಚೆನೇ ಬುಕ್ಕಿಂಗ್ ಮಾಡಬೇಕಾಗಿತ್ತು. ಬಟ್ ನಾವು 3 ಮಂತ್ಸ್ ಮುಂಚೆ ಬುಕ್ಕಿಂಗ್ ಮಾಡಿರಲಿಲ್ಲ. ಆ ಟೈಮಲ್ಲಿ ನಾವು ಕೇಳಿದಾಗ ಅವ್ರು ಹೇಳಿದ್ರು ಮಾರ್ಚ್, ಏಪ್ರಿಲ್, ಮೇ, ಜೂನು ಯಾವುದು ನಮಗೆ ಸ್ಪೆಷಲ್ ಎಂಟ್ರಿ ಮತ್ತು VIP ದರ್ಶನ ಇಲ್ಲ, ಎಲ್ಲ ಧರ್ಮ ದರ್ಶನ ಇರೋದು. ಏನಿಲ್ಲ 5 to 8 ಅವರ್ಸಲ್ಲಿ ಆಗೋಗುತ್ತೆ. ಒಂದೊಂದು ಸಲ 5 ಅವರ್ ಒಳಗಡೆ ಆಗೋಗಿದೆ ಎಷ್ಟೊಂದು ಸಲ ನೋಡಿ ಅಂತ ಹೇಳಿದ್ರು. ಸರಿ ಅಂತ ಹೇಳ್ಬಿಟ್ಟು ಧರ್ಮದರ್ಶನಕ್ಕೆ ಹೋಗೋಣ ಅಂತ ಹೋದೋ. ನಾವೇನಕ್ಕೆ ಧರ್ಮದರ್ಶನಕ್ಕೆ ಸೆಲೆಕ್ಟ್ ಮಾಡ್ದೋ ಅಂದರೆ ನಮ್ಮದೊಂದು ಅರ್ಕೆ ಇತ್ತು. ನನ್ನ ಮಗನಿಗೆ 3 ವರ್ಷ ಕಂಪ್ಲೀಟ್ ಆಗಿಂತ ಮುಂಚೆ ನಾವು ಹೋಗ್ಬಿಟ್ಟು ಬರಬೇಕಂತ ಅಂದ್ಕೊಂಡಿದ್ರು ನನ್ನ ಹಸ್ಬೆಂಡು. ಆದ್ದರಿಂದ ನಾವು ಹೋಗಲೇಬೇಕಾಗಿತ್ತು ಅಂತ ಹೋದೋ. ಬಟ್ ನಾವು ಶುಕ್ರವಾರ ಬೆಳಗ್ಗೆ 6 ಗಂಟೆಗೆ ಹೋದ್ವಲ್ಲ. ಸೊ ನಮಗೆ ನೈಟು 12 ಗಂಟೆಗೆ ಫುಲ್ ಎಕ್ಸಾಕ್ಟಾಗಿ 12 ಗಂಟೆಗೆ ನಾವು ಲಡ್ಡುಲ ತೊಗೊಂಡು ಆಚೆ ಬಂದಿದ್ದು. ಸೊ ಅಲಂಕಾರ ಮತ್ತು ಅಭಿಷೇಕ ಇದರಿಂದ ನಮ್ಮನ್ನ ಕಂಪಾರ್ಟ್ಮೆಂಟಲ್ಲಿ ಹಾಕ್ಬಿಟ್ಟಿದ್ರು. ಅವರೇ ಮಕ್ಳುಗಳಿಗೆ ಹಾಲು ಮತ್ತು ನಮಗೆ ಟಿಫನ್ನು, ಲಂಚ್ ಎಲ್ಲ ಅವರೇ ಪ್ರೊವೈಡ್ ಮಾಡ್ತಾರೆ. ಸೊ ಹೆಂಗೋ ನನ್ನ ಮಗನ ಇಟ್ಕೊಂಡು ನಿಭಾಯಿಸ್ತೋ 18 ಅವರ್ಸು ಬಂದುಬಿಟ್ಟಿದ್ವಲ್ಲ ಅಂತ. ಇನ್ನೇನು ಮಾಡೋಕ್ಕಾಗಲ್ಲ. ಸೊ ನಮ್ದು ಅರ್ಕೆ ಇದರಿಂದ ನಾವು ಹೋಗಲೇಬೇಕಾಗಿತ್ತು. ಸೊ ನಮಗೆ ಒಬ್ಬರಿಗೆ ಪ್ಯಾಕೇಜ್ ಬಂದು 2,000 ರೂಪಾಯಿ ಆಯಿತು ಟಿಕೆಟು ಹೋಗಿ ಬರೋದಕ್ಕೆ, ಮತ್ತು ಬೆಳಗ್ಗೆ ಟಿಫನ್ನು ಮತ್ತು ಲಂಚು ಅವ್ರದ್ದೇ. ನಮಗೆ ಲಂಚ್ ನಾವು ಹೋಗಕ್ಕೆ ಟೈಮ್ ಇಲ್ಲ ಅಂತ ಅವ್ರು ನೈಟ್ ಕೊಟ್ಟರು, ನಮಗೆ ಡಿನ್ನರ್ ಅವರೇ ಪ್ರೊವೈಡ್ ಮಾಡಿದ್ರು. ಆಮೇಲೆ 12 ಗಂಟೆ ನಮಗೆ ಲಾಸ್ಟ್ ಬಸ್ಸು ನಾವು ಬಿಟ್ಟಿದ್ದು ತಿರುಮಲನ ಕೆಳಗಡೆ ತಿರುಪತಿಗೆ ಹೋಗಿ. ನಾವು ಬೆಳಗಿನ ಜಾವ 6 ಗಂಟೆ ಅಷ್ಟು ನಾವು ನಮ್ಮ ಮನೇಲಿದ್ದೋ. ಸೊ ಶನಿವಾರ ಬೆಳಗ್ಗೆ ನಾವು 6 ಗಂಟೆಗೆ ನಾವು ನಮ್ಮ ಮನೇಲಿದ್ದೋ. ಸೊ ನಮಗೆ ಆ್ಯಕ್ಚುಲಿ ಸುಮಾರು ಜನ ಹೇಳ್ತಾರೆ ಮಂಡೇ, ಟ್ಯೂಸ್ಡೇ, ವೆಡ್ನೆಸ್ಡೇ ಹೋದರೆ ಬೇಗ ಆಗುತ್ತೆ ಅಂತ. ಸೊ ಯಾವತ್ತೂ ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ಹೋಗಬೇಡಿ, ತುಂಬಾ ಲೇಟ್ ಆಗುತ್ತೆ.
ಟೋಟಲ್ ಆಗಿ ಒಬ್ಬರಿಗೆ 2,500 ರೂಪಾಯಿ ಇದ್ದರೆ ನಾವು ತಿರುಪತಿಗೆ ಹೋಗಿ ಬರ್ಬೋದು. ಸೊ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.